ಎಲ್ಲರಿಗೂ ನಮಸ್ಕಾರ. ಹಿಂದೂ ಪುರಾಣಗಳ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳು. ಒಬ್ಬ ಸಂತ ಅಷ್ಟಾವಕ್ರನಿದ್ದನು. ಅವನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ತನ್ನ ತಂದೆಯ ಶಾಪದಿಂದಾಗಿ ಅವನ ದೇಹವು 8 ಸ್ಥಳಗಳಿಂದ ವಿರೂಪಗೊಂಡಿತು. ರಾಜ ಜನಕ, ಸೀತೆಯ ತಂದೆ, ದೇವರ ಬಗ್ಗೆ ಯೋಚಿಸುವಾಗಲೆಲ್ಲ ತನ್ನ ದೇಹದ ಸಂವೇದನೆಯನ್ನು ಕಳೆದುಕೊಳ್ಳುವುದರಿಂದ ಅವರನ್ನು ವಿದೇಶ್ ಎಂದು ಕರೆಯಲಾಗುತ್ತಿತ್ತು. ಹಿಂದೂ ಪುರಾಣದ ಪ್ರಕಾರ ಭೂಮಿಯ ಆಯಸ್ಸು ಬ್ರಹ್ಮನ 1 ದಿನಕ್ಕೆ ಸಮಾನ. ರಾಮಚರಿತ ಮಾನಸದ ಪ್ರಕಾರ ಸೀತೆ ಲಂಕೆಗೆ ಎಂದಿಗೂ ಹೋಗಲಿಲ್ಲ. ಅವರು ಬೆಂಕಿಯಲ್ಲಿ ವಾಸಿಸುತ್ತಿರುವಾಗ ಅವರ ನೆರಳು ಮಾತ್ರ ಅಲ್ಲಿತ್ತು. ಅದಕ್ಕಾಗಿಯೇ ಕೊನೆಯಲ್ಲಿ ಮೂಲ ಸೀತೆಯನ್ನು ಮರಳಿ ಪಡೆಯಲು ಅಗ್ನಿ ಪರೀಕ್ಷೆಯನ್ನು ಮಾಡಲಾಯಿತು. ರಾಮನು ಸೀತೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದರು ಎಂಬ ಕಾರಣಕ್ಕಾಗಿ ಅಲ್ಲ. ರಾಮನು ಕಾಡಿನಲ್ಲಿದ್ದಾಗ ಅವರ ತಮ್ಮ ಭರತನು ನೆಲದಡಿಯಲ್ಲಿ ಒಂದು ಗುಂಡಿಯಲ್ಲಿ ಮಲಗುತ್ತಿದ್ದರು. ಏಕೆಂದರೆ ರಾಮನು ನೆಲದ ಮೇಲೆ ಮಲಗುತ್ತಿದ್ದರು ಮತ್ತು ಭರತನು ಯಾವುದೇ ರೀತಿಯಲ್ಲಿ ರಾಮನಿಗೆ ಸರಿಸಮನಾಗಿರಲು ಅಥವಾ ಮೇಲಿರಲು ಸಾಧ್ಯವಿಲ್ಲ. ರಾವಣನ ಮಗ ಮೇಘನಾದನಿಗೆ 12 ವರ್ಷಗಳ ಕಾಲ ನಿದ್ದೆ ಮಾಡದ ವ್ಯಕ್ತಿ ಮಾತ್ರ ತನ್ನನ್ನು ಕೊಲ್ಲಬಲ್ಲ ಎಂಬ ವರವಿತ್ತು. ರಾಮನಿಗೂ ಅವರನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಲಕ್ಷ್ಮಣನು ಕಾಡಿನಲ್ಲಿದ್ದಾಗ ಇಡೀ ಸಮಯ ನಿದ್ದೆ ಮಾಡದೇ ಇದ್ದರು. ಅವರ ನಿದ್ರೆಯನ್ನು ನಿದ್ರಾದೇವಿಯು ಅವರ ಹೆಂಡತಿ ಊರ್ಮಿಳಾಗೆ ವರ್ಗಾಯಿಸಿದರು. ರಾವಣನು ಕೇಳಿದ ವರದ ಪ್ರಕಾರ ಹನುಮಂತನು ಅವರನ್ನು ಕೊಲ್ಲಲು ಸಮರ್ಥರಾಗಿದ್ದರು. ಮನುಷ್ಯರು ಮತ್ತು ಮಂಗಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಅವರು ಕೇಳಿದರು. ಹನುಮಂತನ ಶಕ್ತಿಯನ್ನು ಗಮನಿಸಿದರೆ ಅವರು ರಾವಣನನ್ನು ಕೊಲ್ಲುವಷ್ಟು ಶಕ್ತಿಶಾಲಿಯಾಗಿದ್ದರು. ರಾಮ ಮತ್ತು ಕೃಷ್ಣ 16 ವರ್ಷ ವಯಸ್ಸಿನ ನಂತರ ವಯಸ್ಸಾಗುವುದನ್ನು ನಿಲ್ಲಿಸಿದರು. ಅವರು ಕಿಶೋರರು. ಅದಕ್ಕಾಗಿಯೇ ನೀವು ಯಾವುದೇ ಫೋಟೋಗಳಲ್ಲಿ ಅಥವಾ ಟಿವಿ ಧಾರಾವಾಹಿಗಳಲ್ಲಿ ಅವರನ್ನು ಮೀಸೆ ಅಥವಾ ಗಡ್ಡದೊಂದಿಗೆ ನೋಡುವುದಿಲ್ಲ. ದೇವಿ ಪಾರ್ವತಿ, ಶಿವನ ಪತ್ನಿ, ತನ್ನ ಯಾವುದೇ ಮಕ್ಕಳಿಗೆ ಜನ್ಮ ನೀಡಲಿಲ್ಲ. ಆದರೂ ಅವರನ್ನು ಜಗಜ್ಜನನಿ, ಜಗತ್ತಿನ ತಾಯಿ ಎಂದು ಕರೆಯಲಾಗುತ್ತದೆ. ಭೀಮ. ಹಿಂದೂ ಪುರಾಣ ಮಹಾಭಾರತದ ಬಗ್ಗೆ ಕೆಲವು ತಿಳಿದಿಲ್ಲದ ಸಂಗತಿಗಳು. ಭೀಮನು ದುರ್ಯೋಧನನ ಜನನದ ದಿನವೇ ಜನಿಸಿದರು. ಭೀಮನು ಚಿನ್ನದ ವರ್ಣದವನಾಗಿದ್ದರು. ಭೀಮನು ಅರ್ಜುನನಿಗಿಂತ 1 ಪ್ರದೇಶದಷ್ಟು ಎತ್ತರವಾಗಿದ್ದರು. ಸಂಪೂರ್ಣವಾಗಿ ಅಗಲವಾಗಿ ಚಾಚಿದಾಗ ಒಂದೇ ಕೈಯ ತೋರು ಬೆರಳು ಮತ್ತು ಹೆಬ್ಬೆರಳಿನ ನಡುವಿನ ಅಂತರ. ಭೀಮನು ರಂಗಭೂಮಿ ಸ್ಪರ್ಧೆಯಲ್ಲಿ ದುರ್ಯೋಧನನೊಂದಿಗೆ ಯುದ್ಧ ಮಾಡಲು ಬಯಸಿದರು. ಆದರೆ ಅಶ್ವತ್ಥಾಮನು ಅವರನ್ನು ತಡೆದರು. ಭೀಮನು ವಾಯುದೇವರಿಗೆ ಸೇರಿದ ವಾಯುವ್ಯ ಎಂಬ ಬಿಲ್ಲನ್ನು ಹಿಡಿದಿದ್ದರು. ಭೀಮನ ಗದೆಯು ರಾಕ್ಷಸ ರಾಜನಿಗೆ ಸೇರಿತ್ತು. ಅವರು ಆ ಆಯುಧವನ್ನು ಬಿಂದು ಸರೋವರದಲ್ಲಿ ಮರೆಮಾಡಿದರು. ಯುಧಿಷ್ಠಿರನ ರಾಜಸೂಯ ಯಾಗ ಪ್ರಾರಂಭವಾಗುವ ಮೊದಲು ಭೀಮನು ರಾಕ್ಷಸ ಮಾಯಾದಿಂದ ಗದೆಯನ್ನು ಪಡೆದರು. ಭೀಮನ ಗದೆಯು 1.5 ಪಟ್ಟು ಭಾರವಾಗಿತ್ತು. ಹಿಡಂಬಿಯನ್ನು ವಿವಾಹವಾದ ಮೊದಲ ಪಾಂಡವ ಭೀಮ. ದ್ರೌಪದಿಯ ಸ್ವಯಂವರದಲ್ಲಿ ನಡೆದ ಕುಸ್ತಿಯಲ್ಲಿ ಭೀಮನು ಶಲ್ಯನನ್ನು ಸೋಲಿಸಿದರು. ಕಾರ್ತಿಕ ಮಾಸದ ಮೊದಲ ದಿನದಂದು ಭೀಮ ಮತ್ತು ಜರಾಸಂಧರ ನಡುವಿನ ಯುದ್ಧ ಪ್ರಾರಂಭವಾಯಿತು. 14 ದಿನಗಳ ಕುಸ್ತಿಯ ನಂತರ ಭೀಮನು ಜರಾಸಂಧನನ್ನು ಕೊಂದರು. ಭೀಮನು ಹಿಡಂಬ, ಬಕಾಸುರ, ಮಣಿಮಾನ್ ಮತ್ತು ಕಿರ್ಮೀರ ಎಂಬ ರಾಕ್ಷಸರನ್ನು ಕೊಂದರು. ಭೀಮನು ಗಂಧಮಾದನ ಪರ್ವತದ ಮೇಲೆ ಕುಬೇರನ ಯಕ್ಷರನ್ನು ಕೊಂದರು. ಭೀಮನು ತನ್ನ ಮಲ ಸಹೋದರ ಹನುಮಂತನನ್ನು ಗಂಧಮಾದನ ಪರ್ವತದ ಮೇಲೆ ಭೇಟಿಯಾದರು. ಭೀಮನು ಹನುಮಂತನನ್ನು ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ನಡವಳಿಕೆಯ ಬಗ್ಗೆ ಕೇಳಿದರು. ದ್ರೌಪದಿಯ ಮೂಲಕ ಪುತ್ರನನ್ನು ಪಡೆಯಲು ಭೀಮನು ಚಂದ್ರದೇವ ಸೋಮನನ್ನು ತೃಪ್ತಿಪಡಿಸಲು 1000 ಯಜ್ಞಗಳನ್ನು ಮಾಡಿದರು. ದ್ರೌಪದಿಯಿಂದ ಭೀಮನಿಗೆ ಹುಟ್ಟಿದ ಮಗನ ಹೆಸರು ಸುತಸೋಮ. ಭೀಮನು ಕಾಶಿಯ ರಾಜಕುಮಾರಿ ವಲಂಧರರನ್ನು ವಿವಾಹವಾದರು. ವಲಂಧರನೊಂದಿಗೆ ಭೀಮನ ಮಗನಿಗೆ ಸರ್ವಗ ಎಂದು ಹೆಸರಿಸಲಾಯಿತು. ಭೀಮನು ಬಿಲ್ಲುವಿದ್ಯೆಯಲ್ಲಿ 98 ಕೌರವ ಸಹೋದರರನ್ನು ಕೊಂದರು. 17ನೇ ದಿನದಲ್ಲಿ ಭೀಮನು ದುಶ್ಯಾಸನನನ್ನು ಕತ್ತಿ ಯುದ್ಧದಲ್ಲಿ ಕೊಂದರು ಮತ್ತು 18ನೇ ದಿನದಲ್ಲಿ ದುರ್ಯೋಧನನನ್ನು ಗದಾಯುದ್ಧದಲ್ಲಿ ಕೊಂದರು. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಯುಧಿಷ್ಠಿರನು ಭೀಮನನ್ನು ಹಸ್ತಿನಾಪುರದ ರಾಜಕುಮಾರನನ್ನಾಗಿ ಪ್ರತಿಷ್ಠಾಪಿಸಿದರು. ಮಹಾಭಾರತದಲ್ಲಿ ಭೀಮನ ಮರಣದ ನಂತರ ಅವರ ಆತ್ಮವು ಮರುತ್ಗಳು ಎಂದು ಕರೆಯಲ್ಪಡುವ ದೇವರುಗಳೊಂದಿಗೆ ವಿಲೀನವಾಯಿತು. ಜಗತ್ತಿನಲ್ಲಿ 5 ಪುರುಷರು ಸಮಾನ ಬಲವನ್ನು ಹೊಂದಿದ್ದರು ಮತ್ತು ಅವರಲ್ಲಿ ಒಬ್ಬನಿಗೆ ಇತರ 4ರನ್ನು ಕೊಲ್ಲುವ ಉದ್ದೇಶವಿತ್ತು ಎಂದು ಹೇಳಲಾಗುತ್ತಿತ್ತು. ಆ 5ರು ಭೀಮ, ಜರಾಸಂಧ, ದುರ್ಯೋಧನ, ಬಕಾಸುರ ಮತ್ತು ಕೀಚಕ. ಭೀಮನು ಇತರ 4ರನ್ನು ಕೊಂದು ಭವಿಷ್ಯವಾಣಿಯನ್ನು ಪೂರೈಸಿದರು.
ಹಿಂದೂ ಪುರಾಣಗಳ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.